ಹೆಸರು ಬಾಲನ್, ಅಡ್ವೊಕೇಟ್ ಬಾಲನ್ ಅಂತಾರೆ, ಆಕ್ಟಿವಿಸ್ಟ್ ಬಾಲನ್ ಅಂತಾರೆ. ಸುಮಾರು ಸಂಘಟನೆಯಲ್ಲಿ ನಾನು ತೊಡಗಿಸ್ಕೊಂಡು ಕಳೆದ 40 ವರ್ಷದಿಂದ ಹೋರಾಟ ಮಾಡಿಕೊಂಡು ಬರ್ತಾ ಇದ್ದೀನಿ. ಈಗ ಗೆಸ್ಟ್ ಲೆಕ್ಚರರ್ಸ್ ಕರ್ನಾಟಕದಲ್ಲಿ 6,000 ಲೆಕ್ಚರರ್ ಬಾಯಲ್ಲಿ ಮಣ್ಣಾಕಿದ್ದಾರೆ, ಹೊಟ್ಟೆಯಲ್ಲಿ ಮಣ್ಣಾಕಿದ್ದಾರೆ, ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. 10 ವರ್ಷ 15 ವರ್ಷ 20 ವರ್ಷ ದುಡಿದುಕೊಂಡು ಬೀದಿಗೆ ಬಿಸಾಕಿದ್ದಾರೆ. ಅಯ್ಯರು ಫೈಯರು. ಇದು ನಮ್ಮ ಸಂವಿಧಾನಕ್ಕೆ ವಿರೋಧವಾಗಿದೆ. ಇವರು ಹೋರಾಟ ಮಾಡಿದ್ದಾರೆ, ಶಾಂತಿ ರೀತಿ ಹೋರಾಟ ಮಾಡಿದ್ದಾರೆ. ಆದರೆ ಇವತ್ತು ಬೀದಿನಲ್ಲಿ ಇದ್ದಾರೆ. ಒಂದೇ ದಿವಸ ವಿತೌಟ್ ಎನಿ ಪ್ರೇಯರ್ ನೋಟಿಸ್ ಫೈರ್ ಮಾಡಿದ್ದಾರೆ. ಫೈರ್ ಮಾಡಿರೋ ಹೆಸರು ನಿಮಗೆ ಗೊತ್ತಿದೆ, ನಾನು ಹೇಳ್ತಾ ಇಲ್ಲ. ಈಗ ಸಚಿವರು, ಶಾಸಕರು, ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಸ್ವಾಮಿ, ನಾವು ಕರ್ನಾಟಕದವರು, ಭಾರತೀಯರು, ಕನ್ನಡಿಗರು, ನಾವು ಯಾರು ಪಾಕಿಸ್ತಾನ, ಬಾಂಗ್ಲಾದೇಶ, ಮ್ಯಾನ್ಮಾರಿಂದ ಬಂದಿಲ್ಲ. ನಾವು ಸಾಕ್ಷಾತ್ ಹಿಂದೂಗಳೇ. ನಮಗೆ ಅನ್ಯಾಯ ಆಗಿದೆ. ಈಗ 6,000 ಜನ ಬೀದಿನಲ್ಲಿದ್ದಾರೆ. ಇದಕ್ಕೆ ಏನು ನಾವು ಉಪವಾಸ ಇರೋಣ? ಕೋರ್ಟ್ ಮೆಟ್ಲತ್ತೋಣ? ಇಲ್ಲ ಶಾಸಕರು, ಸಚಿವರು, ಮುಖ್ಯಮಂತ್ರಿ ಕಾಳು ತೊಳಿಯೋಣ? ಏನು ಮಾಡಬೇಕು? ಇದೆಲ್ಲ ಮಾಡಿ ಆಯಿತು. ಕೊನೆ ಹಂತದಲ್ಲಿ ಇದ್ದೀವಿ. 2.5 ತಿಂಗಳು ಸಂಬಳ ಇಲ್ಲದೆ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಮಕ್ಕಳು ವಿದ್ಯಾಭ್ಯಾಸ, ಆಟೋ ಫೇರು, ಹಾಲು ಹೆಂಗೆ ಮಾಡೋಕ್ಕಾಗುತ್ತೆ? ಬರೀ ಕೈಯಲ್ಲಿ ಬಿಸಾಕ್ಬಿಟ್ಟಿದ್ದೀರಾ. ಇದು ಅನ್ಯಾಯ, ಕಾನೂನಿಗೆ ಅನ್ಯಾಯ. ನಾನು ಹೇಳ್ತೀನಿ, ನೀವು ಸ್ವಾಮಿ ಅಂದರೆ ಏನೂ ಸಿಗೋದಿಲ್ಲ. ಈಗ ನಾವು ಉಗ್ರವಾದ ಹೋರಾಟಕ್ಕೆ ತಯಾರಾಗಬೇಕು. ಉಗ್ರವಾದ ಹೋರಾಟ ಅಂದರೆ 6,000 ಜನ ಮತ್ತು ಅವ್ರ ಕುಟುಂಬದವರು ಒಂದು 6,000 ಜನ, 12,000 ಜನ ಈ ಎಜುಕೇಷನ್ ಕಮಿಷನರೇಟ್ ಅಥವಾ ಎಜುಕೇಷನ್ ಮಿನಿಸ್ಟರ್ ಅಥವಾ ಮುಖ್ಯಮಂತ್ರಿ ಮನೆ ಹತ್ರ ಹೋಗಿ ಮುತ್ತಿಗೆ ಹೋರಾಟ ಮಾಡಬೇಕು. ಅದನ್ನು ಇಂಗ್ಲೀಷಲ್ಲಿ ಕೋರ್ಟ್ ಅರೆಸ್ಟ್ ಅಂತಾರೆ. ಆ ಥರ ಪರಿಸ್ಥಿತಿ ಬಂದರೆ ಬಾಲನ್ ಮುಂದೆ ಇರ್ತಾನೆ. ಅಂದರೆ ನಾನು ಮುಂದೆನೇ ಇರ್ತೀನಿ. ಕೋರ್ಟ್ ಅರೆಸ್ಟ್ ಆಗ್ತೀವಿ. ನೀವು ಜೈಲಿಗೆ ಹಾಕಿದರೆ ಜೈಲಲ್ಲಿ ಉಪವಾಸ ಇರ್ತೀವಿ. ಶಿಕ್ಷಕರಿಗೆ ಟೀಚರ್ಗೆ ನೀವು ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಅಂದರೆ ಇಡೀ ದೇಶ ಉಗಿಯುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ನಮ್ಮನ್ನು ಕರೆಸಿ ಮಾತಾಡಿ ಪರಿಹಾರ ಕೊಡಿ. ಇಲ್ಲ ಅಂದರೆ ಇನ್ನು 10 ದಿವಸದಲ್ಲಿ ಒಂದು ಸಮಾವೇಶ ನಡೆಯುತ್ತೆ. ಸಮಾವೇಶ ನಂತರ ಉಗ್ರವಾದ ಹೋರಾಟ, ಮುತ್ತಿಗೆ ಹೋರಾಟ, ಕೋರ್ಟ್ ಅರೆಸ್ಟ್, ಜೈಲ್ ಬಾರೋ, ಜೈಲಲ್ಲಿ ಉಪವಾಸ. ಇಡೀ ದೇಶಕ್ಕೆ ಗೊತ್ತಾಗಬೇಕು ನಮಗೇನು ಅನ್ಯಾಯ ಆಗಿದೆ ಅಂದು. ನಾವು ನಮ್ಮ ಮಕ್ಕಳು ಸಾಯ್ತಾ ಇದ್ದೀವಿ. ನೀವು ಗಂಜಿ ಕೊಡಲೇಬೇಕು. ನಿಮ್ಮ ಕರ್ತವ್ಯ. ಸರ್ಕಾರ ಅಂದರೆ ಸಲ್ಯೂಟ್ ತಗೊಳ್ಳೋದಲ್ಲ. ಸರ್ಕಾರ ಅಂದರೆ ಬಿಸ್ನೆಸ್ ಮಾಡೋದಲ್ಲ. ನಮ್ಮ ಗ್ರೀವನ್ಸ್, ಬೇಡಿಕೆ, ಹಕ್ಕೊತ್ತಾಯ ಏನಿದೆ ಅದನ್ನು ನೀವು ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡೋಕ್ಕೆ ಯೋಗ್ಯತೆ ಇಲ್ಲದ ಸೀಟ್ ಬಿಟ್ಟು ಹೋಗಿ ನೀವು ಬೇರೆಯವರು ಬರ್ತಾರೆ. ಅನ್ಯಾಯ ಮಾಡಬೇಡಿ, ಹೊಟ್ಟೆ ಮೇಲೆ ಹೊಡಿಬೇಡಿ. ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡೆದಿರೋನು ಚೆನ್ನಾಗಿ ಬದುಕೋದಿಲ್ಲ ಅಂತ ಹೇಳಿ ಹೋರಾಟಕ್ಕೆ ಮುಂದಾಗಿ ಅಂತ ಹೇಳಿ ನಾನು ನಿಮಗೆ ಒಂದು ಸೂಚನೆ ಕೊಡ್ತಾ ಇದ್ದೀನಿ, ವಿನಂತಿ ಮಾಡ್ತಾ ಇದ್ದೀನಿ. ಒಗ್ಗಟ್ಟಾಗಿ ಯುನೈಟ್ ವಿ ವಿಲ್ ಸ್ಟ್ಯಾಂಡ್, ಡಿವೈಡ್ ವಿ ವಿಲ್ ಫಾಲ್. We will fight to finish till we achieve our complete grievance of reinstatement and salary as per the provisions of law. We will fight. Our fight is the only goal ಅಂತ ಹೇಳಿ ಎಲ್ರಿಗೂ ನಮಸ್ಕಾರ.